ಹಾವೇರಿ ಜಿಲ್ಲೆಯಲ್ಲಿ ಇದು ಎಂತ ಬೆಳೆ ಅಕ್ಕ? ಸೋಯಾಬೀನ್. ನೋಡಿ ಇದು ಸೋಯಾಬೀನ್ ಬೆಳೆ. ಗೌಡ್ರ ಇಳುವರಿ ಅಣ್ಣರು ಇದೇನು ಸೋಯಾಬೀನಾ? ಓ ಇದು ಸೋಯಾಬೀನ್. ಈ ನಮ್ಮ ಸೋಯಾಬೀನ್ ಎಣ್ಣೆ ಮಾಡ್ತಾರಲ್ಲ, ಓ ಅದಾ? ಇದು ಎಷ್ಟು ತಿಂಗಳಿಗೆ ಆಗ್ತದೆ ಇದು? ಇದು 4 ತಿಂಗಳು ಬೇಕು ಬರಕ್ ಈಗ 4 ತಿಂಗಳ ಬೇಕು. ಇದಕ್ ಮಳೆ ಗಿಳೆ ಎಲ್ಲ ಏನ್ ತೊಂದ್ರೆ ಆಗೋದಿಲ್ಲ? ಏನು ತೊಂದ್ರೆ ಇಲ್ರಿ, ಮಳೆಗೆ ಇದಕ್ಕೇನಾಗಲ್ಲ. ಹಾ ಹಾ ಕಷ್ಟ ತೊಂದ್ರೆ ಇಲ್ಲ. ಈಗ ಇದು 4 ತಿಂಗಳ ಗಿಡನೇ. ಇದು ಎಷ್ಟು ತಿಂಗಳ ಗಿಡ ಇದು? 2.5 ತಿಂಗಳದ್ದು ಐತಿ ನೋಡ್ರಿ. 2.5 ತಿಂಗಳ ಇನ್ನೂ ಬೆಳಿಬೇಕು, ಕಟಾವ್ ಆಗ್ತದೆ. ಅದಾದ್ಮೇಲೆ ನೀವು ಕಟಾವ್ ಮಾಡಿ ಫ್ಯಾಕ್ಟ್ರಿಗಳಿಗೆ ಹಾಕ್ತೀರಾ? ಇದು ಇದನ್ನ ಬೀಜ ಹೇಗೆ ತೆಗಿತಾರೆ? ಇದು ಮಿಷನ್ ಐತ್ರಿ, ಮಿಷನ್ ಹಾಕ್ಬಿಡ್ತಾವ್ರಿ ಈ ತರ. ಹೇಗೆ ಮಿಷಿನ್ ನಲ್ಲಿ? ಮಿಷನ್ ಒಳಗ ಈ ಸದಿನ ಒಗದ್ಬಿಟ್ರೆ ಅದ ಕಾಳು ಬೇರೆ ಹೊಟ್ಟೆ ಬೇರೆ ಮಾಡ್ತಾರೆ. ಓ ಹಾಗೆ. ಇದು ಕ್ವಿಂಟಲ್ ಲೆಕ್ಕದಲ್ಲಿ ಇದು ಮಾಡ್ತೀರಾ? ಅವ್ರ ಕ್ವಿಂಟಲ್ ಗಟ್ಲೆ ಹಾಕ್ತಾರ್ರಿ. 200 ರೂಪಾಯಿ ಒಂದ್ ಕ್ವಿಂಟಲ್ ಹಾಕ್ತಾರ ಇದನ್ನ. ಇದಕ್ ಮಳೆ ಗಿಳೆ ಎಲ್ಲ ಬಂತಂದ್ರೆ ಏನ್ ತೊಂದ್ರೆ ಆಗಲ್ವಾ ಜಾಸ್ತಿ? ಏನಾಗಲ್ಲ. ಓ ಆತರ ಕೊಯ್ ಕಟಾವ್ ಮಾಡಿ ಹಾಕಿ ತಡ್ಪಲ್ ಮುಚ್ಚಿ ಬಿಡ್ತಾವ್ರಿ ಕೊಯ್ದಂಗ. ಇದೇನ್ ತೊಂದ್ರೆ ಆಗಲ್ಲ. ಈ ಸೋಯಾಬೀನ್ ಇಲ್ಲಿ ಎಲ್ಲಾ ಕಡೆ ಹಾಕ್ತಾರೆ. ಒಳ್ಳೆ ಬಾಳ ಏರಿಯಾ ಇದು, ದೊಡ್ಡ ಏರಿಯಾ ಐತೆ ನೋಡಿ. ಇದು ದೇಗೇರಿ ಏನಂತಲ್ರಿ, ದೊಡ್ಡ ಏರಿಯಾ ಇದೆ ನೋಡಿ. ಸೋಯಾಬೀನ್ ಬೆಳೆಯನ್ನ ಇದೇನ್ ನಾವು ಎಣ್ಣೆ ಸೋಯಾಬೀನ್ ಎಣ್ಣೆ ಅಂತ ಮಾಡ್ತೀರವಲ್ಲ, ಅದರದ್ದೇ ಇದೊಂದು ಬೆಳೆಯನ್ನ ಬೆಳೀತಾ ಇದ್ದಾರೆ. ಇನ್ನೊಂದು 2 ತಿಂಗಳು ಕಟಾವ್ ಆಗ್ತದಂತೆ. ನಿಜವಾಗ್ಲೂ ರೈತರ ಜೀವನ ಕಷ್ಟ. ಆದ್ರೂ ರೈತರು ಇದ್ರೆ ಮಾತ್ರ ದೇಶ ಅಂತ ಒಂದು ಪುಣ್ಯದ ಕೆಲಸವನ್ನ ಈ ರೈತಾಪಿ ಜನ ಮಾಡ್ತಾರ. ನಿಜವಾಗ್ಲೂ ಸರ್ಕಾರ ಹಂತದಲ್ಲಿ ಇವ್ರಿಗೆ ಸಹಕಾರ ಸಿಕ್ಕಿದಾಗ ಮಾತ್ರ ಇನ್ನಷ್ಟು ಕೃಷಿ ಎತ್ತರಕ್ಕೆ ಬೆಳೀತದೆ. ನಮಸ್ಕಾರ.